ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಗ್ರೇಟ್ ವಾಲ್ ರಾಹುಲ್ ದ್ರಾವಿಡ್ಗಾಗಿ ಐಪಿಎಲ್ ಫ್ರಾಂಚೈಸಿಯ ಕೆಲ ತಂಡಗಳು ಪೈಪೋಟಿಗೆ ಇಳಿದಿದ್ದು ಗೊತ್ತೇ ಇದೆ. ಅದರಲ್ಲೂ ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿ ರಾಹುಲ್ ಸೇವೆ ಸಂಪಾದಿಸೋಕೆ ಬ್ಲಾಂಕ್ ಚೆಕ್ ನೀಡಿತ್ತು ಎಂಬ ವಿಚಾರ ಈಗ ಬಯಲಾಗಿದೆ. ಆರ್ಆರ್ ಫ್ರಾಂಚೈಸಿ ನೀಡಿದ ಬ್ಲಾಂಕ್ ಚೆಕ್ ನಿರಾಕರಿಸಿದ ರಾಹುಲ್ ತಂಡದ ಹೆಡ್ ಕೋಚ್ ಕೆಲಸವನ್ನ ಸ್ವೀಕರಿಸಿದ್ದಾರೆ. ಈ ಹಿಂದೆ ಆರ್ಆರ್ ತಂಡದ ಮೆಂಟರ್ ಮತ್ತು ಕ್ಯಾಪ್ಟನ್ ಆಗಿಯೂ ಕೂಡ ದ್ರಾವಿಡ್ ಸೇವೆ ಸಲ್ಲಿಸಿದ್ರು. ದುಲೀಪ್ ಟ್ರೋಫಿಯಲ್ಲಿ ಭಾರತದ ಸ್ಟಾರ್ ಆಟಗಾರರ ಕಳಪೆ ಫಾರ್ಮ್ ಬಿಸಿಸಿಐಗೆ ತಲೆನೋವಾಗಿ ಪರಿಣಮಿಸಿದೆ. ಬಾಂಗ್ಲಾ ಟೆಸ್ಟ್ ಸರಣಿ ಆಯ್ಕೆಗೂ ಮುನ್ನ ಎಲ್ಲರ ಕೇಂದ್ರ ಬಿಂದುವೇ ಶುಭ್ಮನ್ ಗಿಲ್. ಭಾರತ ಎ ತಂಡದ ನಾಯಕನಾಗಿರುವ ಶುಭ್ಮನ್ ಗಿಲ್ ಟೆಸ್ಟ್ ತಂಡದ ವೈಸ್ ಕ್ಯಾಪ್ಟನ್ ರೇಸ್ನಲ್ಲಿದ್ರು. ಆದರೆ ದುಲೀಪ್ ಟ್ರೋಫಿಯಲ್ಲಿ ಗಿಲ್ ಅಟ್ಟ ಫ್ಲಾಪ್ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ. ಮತ್ತೊಂದು ಕಡೆ ಟೀಮ್ ಇಂಡಿಯಾ ಯಂಗ್ ಗನ್ ಯಶಸ್ವಿ ಜೈಸ್ವಾಲ್ ಕೂಡ ಸೌಂಡ್ ಮಾಡ್ತಾ ಇಲ್ಲ. ಟೀಮ್ ಇಂಡಿಯಾ ವಿಕೆಟ್ ಕೀಪರ್ ರಿಷಬ್ ಪಂತ್ ಎದುರಾಳಿ ಆಟಗಾರರ ಕಾಲೆಳೆಯೋದ್ರಲ್ಲೂ ಕೂಡ ಚಾಲಾಕಿ. ಇದೀಗ ಒಂದು ಸ್ಟೆಪ್ ಮುಂದೆ ಹೋಗಿರೋ ಪಂತ್ ಎದುರಾಳಿ ಟೀಮ್ನ ಮೀಟಿಂಗ್ ನಲ್ಲಿ ಕ್ಯಾಪ್ಟನ್ಗೆ ಗೊತ್ತೇ ಆಗದಂತೆ ಭಾಗಿಯಾಗಿದ್ದಾರೆ. ಆ ಮೂಲಕ ಅವರ ಗೇಮ್ ಪ್ಲಾನ್ ಅನ್ನು ತಿಳ್ಕೊಂಡಿದ್ದಾರೆ. ದುಲೀಪ್ ಟ್ರೋಫಿಯ ಪಂದ್ಯಾವಳಿಯ 4ನೇ ದಿನ ಇಂಡಿಯಾ ಎ ಟೀಮ್ ಮೀಟಿಂಗ್ ಅನ್ನು ನಡೆಸ್ತಾ ಇತ್ತು. ಪಂದ್ಯದ ಗೇಮ್ ಪ್ಲಾನ್ ಬಗ್ಗೆ ನಾಯಕ ಶುಭ್ಮನ್ ಗಿಲ್ ಆಟಗಾರರಿಗೆ ತಿಳಿಸ್ತಾ ಇದ್ರು. ಈ ವೇಳೆ ಪಂತ್ ಕೂಡ ಎಂಟ್ರಿ ನೀಡಿದ್ರು. ಪಾಪ ಗಿಲ್ ತಮ್ಮ ಗೇಮ್ ಪ್ಲಾನ್ ಅನ್ನು ವಿವರಿಸ್ತಾನೆ ಇದ್ರು. ಪಂತ್ ಎದುರಾಳಿ ಟೀಮ್ನ ಸ್ಟ್ರಾಟಜಿ ಬಯಲಾಗಿತ್ತು. ಮಯಾಂಕ್ ಅಗರ್ವಾಲ್ಗೆ ಒಂದು ರೀತಿಯಲ್ಲಿ ಬಿಸಿಸಿಐ ಸರ್ಪ್ರೈಸ್ ನೀಡಿದೆ. ದುಲೀಪ್ ಟ್ರೋಫಿಯ 3ನೇ ಪಂದ್ಯದಲ್ಲಿ ಭಾರತ ಎ ತಂಡವನ್ನ ಮಯಾಂಕ್ ಅಗರ್ವಾಲ್ ಮುನ್ನಡೆಸಲಿದ್ದಾರೆ. ತಂಡದ ನಾಯಕರಾಗಿದ್ದ ಶುಭ್ಮನ್ ಗಿಲ್ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಗೆ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ದುಲೀಪ್ ಟ್ರೋಫಿಯ ಉಳಿದ ಪಂದ್ಯಗಳಿಗೆ ಅಲಭ್ಯರಾಗಿದ್ದಾರೆ. ಹೀಗಾಗಿ ತಂಡದ ಸಾರಥ್ಯವನ್ನ ಮಯಾಂಕ್ ಅಗರ್ವಾಲ್ಗೆ ವಹಿಸಲಾಗಿದೆ. ಸೆಪ್ಟೆಂಬರ್ 12ರಿಂದ 3ನೇ ಪಂದ್ಯ ನಡೆಯಲಿದೆ. ಇನ್ನು ರಿಂಕು ಸಿಂಗ್ ಕೂಡ ಬಿಸಿಸಿಐ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬಾಂಗ್ಲಾ ಸರಣಿಗೆ ಸೆಲೆಕ್ಟ್ ಆಗದಿರೋ ಬೇಸರದಲ್ಲಿದ್ದ ರಿಂಕು ಸಿಂಗ್ಗೆ ಈಗ ದುಲೀಪ್ ಟ್ರೋಫಿಯ 2ನೇ ಸುತ್ತಿನ ಪಂದ್ಯಗಳಿಗೆ ಆಡೋಕೆ ಚಾನ್ಸ್ ಸಿಕ್ಕಿದೆ. ಸ್ಟಾರ್ ಆಟಗಾರರ ಅನುಪಸ್ಥಿತಿಯಲ್ಲಿ ರಿಂಕು ಸಿಂಗ್ಗೆ ಈ ಚಾನ್ಸ್ ಸಿಕ್ಕಿದ್ದು ಯುಪಿ ಟಿ20 ಲೀಗ್ ತೊರೆದು ದುಲೀಪ್ ಟ್ರೋಫಿಯ ಮುಂದಿನ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಇಂಗ್ಲೆಂಡ್ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಸರಣಿ ಅಂತ್ಯಗೊಂಡಿದ್ದು 3 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಇಂಗ್ಲೆಂಡ್ ತಂಡ 2-1 ಅಂತರದಿಂದ ಗೆದ್ದುಕೊಂಡಿದೆ. ಕೊನೆಯ ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಆತಿಥೇಯ ಇಂಗ್ಲೆಂಡ್ ತಂಡವನ್ನ 8 ವಿಕೆಟ್ಗಳಿಂದ ಮಣಿಸಿದೆ. ಇದರೊಂದಿಗೆ ಶ್ರೀಲಂಕಾ ವೈಟ್ ವಾಶ್ ಮುಖಭಂಗದಿಂದ ಪಾರಾಗಿದೆ. ಈ ಸರಣಿಯ ಮೊದಲ 2 ಪಂದ್ಯಗಳನ್ನು ಏಕಪಕ್ಷೀಯವಾಗಿ ಗೆದ್ದುಕೊಂಡಿದ್ದ ಇಂಗ್ಲೆಂಡ್ ತಂಡ 3ನೇ ಪಂದ್ಯದಲ್ಲಿ ಲಂಕಾ ಎದುರು ಸೋಲನ್ನು ಒಪ್ಪಿಕೊಳ್ತು. ಇಂಗ್ಲೆಂಡ್ನ ಜೋ ರೂಟ್ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯೊಂದನ್ನು ಬ್ರೇಕ್ ಮಾಡಿದ್ದಾರೆ. ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ 6 ಇನ್ನಿಂಗ್ಸ್ ಆಡಿರುವ ಜೋ ರೂಟ್ 2 ಭರ್ಜರಿ ಶತಕ ಹಾಗೆ 1 ಅರ್ಧ ಶತಕದೊಂದಿಗೆ 375 ರನ್ ಕಲೆ ಹಾಕಿದ್ದಾರೆ. ಈ ಮೂಲಕ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇದರೊಂದಿಗೆ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ಪರ ಅತ್ಯಧಿಕ ಬಾರಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದ ಆಟಗಾರ ಎನಿಸಿಕೊಂಡಿದ್ದಾರೆ. ಟೀಮ್ ಇಂಡಿಯಾ ಪರ 74 ಟೆಸ್ಟ್ ಸರಣಿಗಳನ್ನು ಆಡಿರುವ ಸಚಿನ್ ತೆಂಡೂಲ್ಕರ್ ಒಟ್ಟು 5 ಸಲ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ರು. ಇದೀಗ 48 ಟೆಸ್ಟ್ ಸರಣಿಗಳ ಮೂಲಕ ಜೋ ರೂಟ್ 6ನೇ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಆರ್ಸಿಬಿ ತಂಡದ ಭಾಗವಾಗಿರುವ ಅನುಜ್ ರಾವತ್ ಸಿಎಸ್ಕೆ ಪರ ಕಣಕ್ಕಿಳಿಬೇಕು ಎಂಬ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ಸೀಸನ್ಗಳಲ್ಲಿ ಆರ್ಸಿಬಿ ಪರ ಕಣಕ್ಕಿಳಿದಿರುವ ರಾವತ್ ನಿರೀಕ್ಷಿತ ಪ್ರದರ್ಶನ ನೀಡಿಲ್ಲ. ಹೀಗಾಗಿ ಈ ಬಾರಿ ಅನುಜ್ ರಾವತ್ ರಾಯಲ್ ಬಳಗದಿಂದ ಹೊರಬೀಳೋದು ಬಹುತೇಕ ಗ್ಯಾರಂಟಿ. ಆರ್ಸಿಬಿ ರಿಟೈನ್ ಮಾಡಿಕೊಳ್ಳದೇ ಇದ್ರೆ ಮುಂದೇನು ಎಂಬ ಪ್ರಶ್ನೆಯೊಂದಕ್ಕೆ ನನಗೆ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಬೇಕು ಎಂಬ ಆಸೆ ಇದೆ ಎಂದು ಅನುಜ್ ರಾವತ್ ತಿಳಿಸಿದ್ದಾರೆ. ಮಲೇಷ್ಯಾದಲ್ಲಿ ನಡೆದ ಟಿ20 ವಿಶ್ವಕಪ್ ಅರ್ಹತಾ ಪಂದ್ಯದಲ್ಲಿ ಮತ್ತೊಮ್ಮೆ ಕಳಪೆ ಪ್ರದರ್ಶನ ನೀಡಿದ ಮಂಗೋಲಿಯಾ ತಂಡ 31 ರನ್ಗಳಿಗೆ ಆಲ್ಔಟ್ ಆಗಿದೆ. ಈ ಗುರಿ ಬೆನ್ನಟ್ಟಿದ ಮಲೇಷ್ಯಾ ತಂಡ ಕೇವಲ 13 ಎಸೆತಗಳಲ್ಲಿ ಪಂದ್ಯವನ್ನು ಗೆದ್ದುಕೊಂಡಿದೆ. ಕೆಲ ದಿನಗಳ ಹಿಂದೆ ಟಿ20 ಕ್ರಿಕೆಟ್ನಲ್ಲಿ ಕೇವಲ 17 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಟಿ20 ಕ್ರಿಕೆಟ್ನಲ್ಲಿ ಅತ್ಯಂತ ಕಡಿಮೆ ಮೊತ್ತಕ್ಕೆ ಇನ್ನಿಂಗ್ಸ್ ಮುಗಿಸಿದ ಬೇಡದ ದಾಖಲೆಯನ್ನ ಮಂಗೋಲಿಯಾ ತಂಡ ತನ್ನ ಖಾತೆಗೆ ಹಾಕಿಕೊಂಡಿತ್ತು. ಇದೀಗ ಮತ್ತೊಮ್ಮೆ ಹೀನಾಯ ಸೋಲು ಕಂಡಿದೆ. ಪಾಕಿಸ್ತಾನ ವೈಟ್ ಬಾಲ್ ತಂಡದ ನಾಯಕತ್ವದಿಂದ ಬಾಬರ್ ಅಜಂ ಮತ್ತು ಟೆಸ್ಟ್ ತಂಡದ ನಾಯಕತ್ವದಿಂದ ಶಾನ್ ಮಸೂದ್ ಅವರಿಗೆ ಕೋಕ್ ನೀಡಲಾಗ್ತಿದೆ ಎಂಬ ಸುದ್ದಿ ಸದ್ದು ಮಾಡ್ತಾ ಇದೆ. ಈ ಮಧ್ಯೆ ಹೆಡ್ ಕೋಚ್ಗಳಾದ ಗ್ಯಾರಿ ಕ್ರಿಸ್ಟನ್ ಮತ್ತು ಜೇಸನ್ ಗಿಲಿಪ್ಸಿ ಅವರು ಶಾನ್ ಮಸೂದ್ ಮತ್ತು ಬಾಬರ್ ಅಜಂಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇವರಿಬ್ಬರಿಗೂ ಕೂಡ ಇನ್ನೂ ಹೆಚ್ಚಿನ ಸಮಯ ನೀಡಬೇಕಿದೆ. ಇಷ್ಟು ಬೇಗ ಅವರ ನಾಯಕತ್ವದ ಗುಣಗಳ ಬಗ್ಗೆ ನಿರ್ಧರಿಸುವುದು ಒಳ್ಳೆಯದಲ್ಲ ಎಂದು ಹೇಳಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.